ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ತುಂಬ ದಿನ ನಂತರ ಇವತ್ತು ನಾನೊಂದು ವ್ಲಾಗ್ಸ್ ಮಾಡುವ ಅಂತಂದೆ. ಏನಿಲ್ಲ, ಚಿಕ್ಕದು ದೊಡ್ಡದು ವ್ಲಾಗ್ಸ್ ಅಂದರೆ ಜೀರಿಗೆ ಕಾಫಿ ಹೇಗೆ ಮಾಡೋದು ಅಂತಂದರೆ, ಕಾಸರಗೋಡಲ್ಲಿ ಭಯಂಕರ ಶೆಕೆ, ಉಷ್ಣ. ಆದರೆ ಅದಕ್ಕೆ ನಾನು ಜೀರಿಗೆ ಕಾಫಿ ಹೇಗೆ ಮಾಡೋದು ಅಂತ ನಾನೊಮ್ಮೆ ನಿಮಗೆ ಹೇಳಿಕೊಡ್ತೇನೆ. ಬನ್ನಿ ನಾವು ಜೀರಿಗೆ ಕಾಫಿ ಮಾಡುವ. ಜೀರಿಗೆನ ಒಂದು ಬಾಂಡಿಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಕಪ್ಪು ಕಪ್ಪು ಬರಬೇಕು, ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಹಾಗೆ ಬೆಲ್ಲ ಉಂಟು, ಬೆಲ್ಲವನ್ನು ಹಾಗೆ ಬೆಲ್ಲನ ಸ್ವಲ್ಪ ಹುಡಿ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ದೇನೆ. ನೋಡಿ, ಹುಡಿಯಾಗಿದೆ. ಹಾಗೆ ಜೀರಿಗೆ ಹುರಿದಿಟ್ಟಿದ್ದು ಆರಿದ ಮೇಲೆ ನಾನು ಮಿಕ್ಸಿಗೆ ಹಾಕಿದೆ. ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಿಕೊಂಡೆ. ಹುಡಿ ಮಾಡಿಕೊಂಡು ಒಂದು ಸಣ್ಣ ಬಾಕ್ಸಿನಿಗೆ ಹಾಕಿಟ್ಟುಕೊಂಡಿದ್ದೆ. ಮತ್ತು ಹಾಗೆ ಚಹಾ ಮಾಡುವ ಅಂತ ಕಾಫಿ ನೀರಿಟ್ಟಿದ್ದೇನೆ ಗ್ಯಾಸ್ ಸ್ಟವ್ನಲ್ಲಿ. ಅದಕ್ಕೆ ಬೇಕಾದಂಥದ್ದು ಜೀರಿಗೆ. ಅದು ವಿಡಿಯೋ ಮಾಡಿದ್ದೇನೆ ನಾನು. ಜೀರಿಗೆಯನ್ನು ನಾನು ಹುಡಿ ಮಾಡ್ಕೊಂಡಿದ್ದೇನೆ, ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಮತ್ತು ಹಾಗೆ ಇದು ಬೆಲ್ಲ, ಇಡೀ ಬೆಲ್ಲ ಇರ್ತದೆ, ಅದನ್ನು ನಾನು ಪುಡಿ ಮಾಡ್ಕೊಂಡಿದ್ದೇನೆ. ನನಗೆ ಲೈಟಾಗಿ ಬೇಕಾಗಿದೆ ಸ್ವೀಟ್, ಅದರಿಂದಾಗಿ ನಾನು ಹುಡಿ ಮಾಡ್ಕೊಂಡಿದ್ದೇನೆ. ಸಣ್ಣ ಪೀಸ್ ಬೆಲ್ಲ, ಜಾಸ್ತಿ ಸ್ವೀಟ್ ಬೇಡ ಅಂತ ಹೇಳ್ಬಿಟ್ಟು. ಹಾಗೆ ಸ್ವಲ್ಪ ನೀರಾದ ಮೇಲೆ ನಾವು ಜೀರಿಗೆ ಹುಡಿ ಮಾಡಿ ಇದನ್ನ ಹಾಕಬೇಕು. ಅಂದರೆ ಇದು ಸ್ವಲ್ಪ ಕುದಿ ಬರುವಾಗ ಸ್ವಲ್ಪ ಸ್ವೀಟ್ ಇರಲಿ ಅಂತ ಹೇಳ್ಬಿಟ್ಟು ಚೂರು ಹಾಕ್ತಿದ್ದೇನೆ ಬೆಲ್ಲ. ಇದು ನಾನು ವಿಡಿಯೋ ಮಾಡಿದ್ದೇನೆ ಫ್ರೆಂಡ್ಸ್. ನಾನು ಎಡಿಟ್ ಮಾಡುವಾಗ ಅದು ಸಹ ಸೇರಿಸ್ತೇನೆ. ಓಕೆನಾ ಫ್ರೆಂಡ್ಸ್? ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಲಿಲ್ಲ, ಹಾಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಅದಕ್ಕೆ ಸ್ವಲ್ಪ ಹಾಲು ಬೇಕು ಫ್ರೆಂಡ್ಸ್. ನನಗೆ ಅದು ಹೇಳಲಿಕ್ಕೆ ಮರ್ತದದ್ದು. ಸ್ವಲ್ಪ ಹಾಲು ತಗೊಳ್ಬೇಕು. ನಾನು ಹಾಲು ಹಾಕ್ತೇನೆ, ಒಬ್ಬೊಬ್ಬರು ಹಾಲು ಹಾಕೋದಿಲ್ಲ. ಆದರೆ ಹಾಲು ಹಾಕಿಲ್ಲ ಅಂದರೆ ಟೇಸ್ಟ್ ಆಗೋದಿಲ್ಲ. ಅದರಿಂದಾಗಿ ಸ್ವಲ್ಪ ಹಾಲು. ಇದು 3 ಐಟಮ್ಸ್ ತಗೊಳ್ತೇನೆ. ಒಂದು ಜೀರಿಗೆ, ಒಂದು ಬೆಲ್ಲ, ಒಂದು ಹಾಲು. ಇವಾಗ ನೀರು ಬಿಸಿ ಆಗ್ತಾ ಉಂಟು. ಕುದಿ ಬರುವಾಗ ಜೀರಿಗೆ ಹುಡಿ ಮಾಡಿದ್ದೇವಲ್ಲ ಫ್ರೆಂಡ್ಸ್, ಜೀರಿಗೆ ಹುಡಿ ಮಾಡಿರ್ತೇವಲ್ಲ, ಅದನ್ನು ಹಾಕಬೇಕು. ಇವಾಗ ನೋಡಿ ಕುದಿ ಬರ್ತಾ ಉಂಟು ನೀರು. 1 ಸ್ಪೂನ್ ಜೀರಿಗೆ ಹುಡಿ ಹಾಕ್ತಿದ್ದೀನಿ ಫ್ರೆಂಡ್ಸ್. 1 ಸ್ಪೂನ್ ಅಂದರೆ ಚೂರು ಜಾಸ್ತಿ ಇರಲಿ, ನಮಗೆ ಬೇಕಾದಾಗಿ. ಚೆಂದ ಕುದಿ ಬರಬೇಕು. ಕುದಿ ಬಂದಮೇಲೆ ಸ್ವಲ್ಪ ಹಾಲು ಹಾಕಿದ್ರೆ ಆಯಿತು. ಡೈಲಿ ಮಾಡಿ ಕುಡಿದ್ರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಅಂದರೆ ಇವಾಗ ಭಯಂಕರ ಬಿಸಿಲಲ್ಲಿರುವಾಗ ನಮಗೆ ಜೀರಿಗೆ ಕಾಫಿ ಮಾಡಿ ಕುಡಿದರೆ ಒಳ್ಳೆಯದು. ನಾನು ಹಾಗೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೇನೆ ಫ್ರೆಂಡ್ಸ್. ಭಯಂಕರ ಬಿಸಿಲಿಲ್ಲ, ಉರಿ ಉಷ್ಣ. ಕಾಸರಗೋಡಲ್ಲಿ ಭಯಂಕರ ಬಿಸಿಲು. ಹಾಗೆ ಏನಿದು ಮಾಡಿದರೂ ಹೀಟ್ ಆಗ್ತದೆ, ಉಷ್ಣ ಆಗ್ತದೆ. ಅದರಿಂದಾಗಿ ನಾವು ಜೀರಿಗೆ ಕಾಫಿ ಮಾಡುವ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೇನೆ. ನಾನು ಈ ಥರ ಮಾಡ್ತೇನೆ ಜೀರಿಗೆ ಕಾಫಿ. ನೀವು ಯಾವ ಥರ ಮಾಡ್ತೀರಿ ಗೊತ್ತಿಲ್ಲ ಫ್ರೆಂಡ್ಸ್. ಸ್ವಲ್ಪ ಹಾಲು ಹಾಕೋ ಫ್ರೆಂಡ್ಸ್. ಸ್ವಲ್ಪ ಹಾಕಿದರೆ ಸಾಕು, ತುಂಬ ಬೇಕು ಅಂತಿಲ್ಲ. ಸ್ವಲ್ಪ ಹಾಕುವ. ಸ್ವಲ್ಪ ಹಾಕಿದ ಮೇಲೆ
ಸ್ಟವ್ ಆಫ್ ಮಾಡ್ತೇನೆ. ಸ್ಟವ್ ಆಫ್ ಮಾಡಿ ಅಲ್ಲಿ ಮೇಲೆ ಈ ಥರ ಬರಬೇಕು. ಹಾಗಾದರೆ ಕರೆಕ್ಟಾಗಿದೆ ಅಂತ ಲೆಕ್ಕ. ಕಾಫಿ ಸರಿಯಾಗಿದೆ ಅಂತ. ಜೀರಿಗೆ ಕಾಫಿ. ಬನ್ನಿ ಫ್ರೆಂಡ್ಸ್, ಜೀರಿಗೆ ಕಾಫಿ ರೆಡಿಯಾಗಿದೆ, ಕುಡಿಯೋಣ. ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಥ್ಯಾಂಕ್ ಯು.